ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಸದ್ಯ ಅವರು ಬದುಕಿದ್ರೆ ಇರುತ್ತಿದ್ದ ಸಂಭ್ರಮವೇ ಬೇರೆ. ಅಣ್ಣವರು ನಮ್ಮಿಂದ ಭೌತಿಕವಾಗಿ ಮರೆಯಾಗಿದ್ದರು, ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಮಾತ್ರ ಇಂದಿಗೂ ರಾಜರಾಗಿಯೇ ಮೆರೀತಾ ಇದ್ದಾರೆ. ಅಣ್ಣವರನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳೋದಕ್ಕೂ ಮತ್ತೊಂದು ಕಾರಣ ಇದೆ. ಅದು ಮತ್ತೇನೂ ಅಲ್ಲ, ಲೋಕಸಭಾ ಚುನಾವಣೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅಣ್ಣವರು ಮನಸ್ಸು ಮಾಡಿದರೆ ಎಂದೋ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಹುದಿತ್ತು. ಆದರೆ ಅವರು ಮಾತ್ರ ರಾಜಕಾರಣದ ನೆರಳು ತಮ್ಮ ಮೇಲೆ ಬೀಳದಂತೆ ಬದುಕಿದರು. ಅವರಿಗೆ ರಾಜಕಾರಣ ಅಂದರೆ ಅದೆಷ್ಟು ಅಲರ್ಜಿ ಗೊತ್ತಾ. ಎಲ್ಲ ಪಾತ್ರಗಳನ್ನು ಮಾಡಿದರೂ ರಾಜಕಾರಣಿಯ ಪಾತ್ರವನ್ನು ಮಾತ್ರ ಅವರು ಮಾಡಲೇ ಇಲ್ಲ, ಮಾಡಬೇಕು ಅಂತ ಅಂದುಕೊಳ್ಳಲೂ ಇಲ್ಲ. ಆದರೆ ತಮ್ಮ ಸ್ವಾರ್ಥಕ್ಕಾಗಿ ಆ ದೇವತಾ ಮನುಷ್ಯನನ್ನು ರಾಜಕಾರಣಕ್ಕೆ ತಂದು ಹೆಸರು ಹಾಳು ಮಾಡೋ ಷಡ್ಯಂತ್ರ ಮಾತ್ರ ನಡೆದಿತ್ತು. ಅದನ್ನು ಹೇಳಬೇಕು ಅಂದರೆ 1978ರ ಉಪಚುನಾವಣೆಯನ್ನು ನೆನಪು ಮಾಡಿಕೊಳ್ಬೇಕು. ಅಂದು ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರಿಗೆ ರಾಜ್ಕುಮಾರ್ ಹೆಸರು ಭಯ ಹುಟ್ಟಿಸಿತ್ತು. ತಮ್ಮ ಎದುರು ರಾಜ್ಕುಮಾರ್ ನಿಂತರೆ ತಮಗೆ ಉಳಿಗಾಲ ಇಲ್ಲ ಅಂತ ಭಾವಿಸಿದರು. ಯಾಕೆಂದರೆ ಅಂದಿನ ರಾಜಕೀಯ ಮುಖಂಡರು ಇಂದಿರಾ ಗಾಂಧಿ ವಿರುದ್ಧ ಅಣ್ಣವರನ್ನು ಕಣಕ್ಕಿಳಿಸಲು ನೋಡಿದರು. ಆದರೆ ಇದು ಗೊತ್ತಾಗ್ತಾ ಇದ್ದಂತೆ ರಾಜ್ಕುಮಾರ್ ಯಾರ ಕೈಗೂ ಸಿಗದಂತೆ ಭೂಗತರಾಗಿ ಹೋಗಿದ್ದರು. ಆವತ್ತಿನ ಚುನಾವಣೆ ಇಂದಿರಾ ಗಾಂಧಿಯವರಿಗೆ ಅತ್ಯಂತ ಮುಖ್ಯವಾಗಿತ್ತು. ತುರ್ತು ಪರಿಸ್ಥಿತಿ ಬಳಿಕದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ದ ಅವರು ಕಂಗೆಟ್ಟು ಹೋಗಿದ್ದರು. ಆಗ ರಾಜ್ಯ ಕಾಂಗ್ರೆಸ್ ನಾಯಕರು ಇಂದಿರಾ ಅವರನ್ನು ಕರ್ನಾಟಕದಿಂದ ಆರಿಸಿ ಕಳಿಸೋ ನಿರ್ಧಾರ ಮಾಡಿದರು. ಇದರಿಂದ ಯಾವುದು ಸೇಫ್ ಕ್ಷೇತ್ರ ಅಂತ ಅವರು ನೋಡಿದಾಗ ಅವರಿಗೆ ಕಂಡಿತು ಚಿಕ್ಕಮಗಳೂರು. ಆದರೆ ಅದಾಗಲೇ ಅಲ್ಲಿ ಕಾಂಗ್ರೆಸ್ನ ಡಿ.ವಿ. ಚಂದ್ರೇಗೌಡರು ಗೆದ್ದು ಸಂಸದರಾಗಿದ್ದರು. ಆದರೂ ಪಕ್ಷ ಹಾಗೂ ಇಂದಿರಾ ಅವರಿಗೆ ಅತ್ಯಂತ ನಿಷ್ಠರಾಗಿದ್ದ ಚಂದ್ರೇಗೌಡರು ಕ್ಷೇತ್ರ ಬಿಟ್ಟುಕೊಡೋಕೆ ಮುಂದಾದರು. ಯಾವಾಗ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಬಂತು, ವಿರೋಧ ಪಕ್ಷಗಳವರ ಎದೆಯಲ್ಲಿ ನಡುಕ ಹುಟ್ಟಿತು. ಆಗ ಇಂದಿರಾ ಗಾಂಧಿ ಇದ್ದರೂ ನಿಲ್ಲಲು ಸಮರ್ಥ ವ್ಯಕ್ತಿಗಾಗಿ ಪ್ರತಿಪಕ್ಷ ಹುಡುಕಾಟ ನಡೆಸಿತು. ಎಲ್ಲರ ಕಣ್ಣು ಡಾಕ್ಟರ್ ರಾಜ್ಕುಮಾರ್ ಮೇಲಿತ್ತು. ರಾಜ್ಕುಮಾರ್ ಚುನಾವಣೆಗೆ ನಿಂತರೆ ಗೆಲುವು ಖಾತ್ರಿ ಇತ್ತು. ಆದರೆ ನಾಮನಿರ್ದೇಶನದವರೆಗೆ ಅಜ್ಞಾತವಾಸವನ್ನು ಡಾಕ್ಟರ್ ರಾಜ್ಕುಮಾರ್ ಆಯ್ಕೆ ಮಾಡಿಕೊಂಡರು. ಇವರ ಮನವೊಲಿಕೆಗೆ ರಾಜಕಾರಣಿಗಳು ಸತತ ಪ್ರಯತ್ನ ಮಾಡಿದರು. ಆದರೆ ರಾಜ್ಕುಮಾರ್ ಮಾತ್ರ ಚುನಾವಣೆ ಮುಗಿಯವರೆಗೂ ಯಾರ ಕಣ್ಣಿಗೂ ಬೀಳಲೇ ಇಲ್ಲ. ಹಾಗಿದ್ರೆ ರಾಜ್ಕುಮಾರ್ ಯಾಕೆ ಇಂದಿರಾ ಗಾಂಧಿ ಎದುರು ಸ್ಪರ್ಧಿಸಲಿಲ್ಲ ಅನ್ನೋದಕ್ಕೆ ಕೆಲವು ವರ್ಷಗಳ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಕಾರಣ ತಿಳಿಸಿದರು. ಅದೇನೆಂದರೆ, ರಾಘವೇಂದ್ರ ರಾಜ್ಕುಮಾರ್ PUC ಮುಗಿಸಿದಾಗ ಅಣ್ಣವರನ್ನು ಒಮ್ಮೆ ಕೇಳಿದ್ರಂತೆ. ಆಗ ರಾಜ್ಕುಮಾರ್ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತ ಕವಿರತ್ನ ಕಾಳಿದಾಸ ಸಿನಿಮಾದ ಡೈಲಾಗ್ ಹೊಡೆದಿದ್ರಂತೆ. ಆದರೆ 2005ರಲ್ಲಿ ರಾಘವೇಂದ್ರ ರಾಜ್ಕುಮಾರ್ಗೆ ತಾವು ಯಾಕೆ ಚುನಾವಣೆಯಲ್ಲಿ ನಿಲ್ಲಲಿಲ್ಲ ಅನ್ನೋದನ್ನು ಹೇಳಿದ್ರಂತೆ. ಅದೇನು ಅಂದರೆ, ಅವರು ರಾಜಕೀಯಕ್ಕೆ ಸೇರಿ ದೇಶಕ್ಕೆ ಒಳ್ಳೆಯ ಕೊಡುಗೆ ನೀಡುವಂತಹ ಉದ್ದೇಶದಿಂದ ನನ್ನನ್ನು ಸ್ಪರ್ಧಿಸಲು ತಿಳಿಸಿದ್ದರೆ ನಾನು ಒಪ್ಪಿಗೆ ಸೂಚಿಸಬಹುದಿತ್ತು. ಆದರೆ ನನ್ನನ್ನು ಆ ಚುನಾವಣೆಯಲ್ಲಿ ಗುರಾಣಿ ರೀತಿ ಬಳಸುವ ಉದ್ದೇಶ ಅವರಿಗಿತ್ತು. ಅವರಿಗೆ ಎದುರಾಳಿಯನ್ನು ಸೋಲಿಸಲು ಮಾತ್ರ ನಾನು ಬೇಕಿತ್ತು. ಇದರಿಂದ ನಾನು ಚುನಾವಣೆಗೆ ನಿಲ್ಲಲಿಲ್ಲ ಅಂದ್ರಂತೆ. ನೋಡಿ, ಅಣ್ಣವರು ರಾಜಕಾರಣವನ್ನು ಹಾಗೂ ರಾಜಕೀಯವನ್ನು ಅದೆಷ್ಟು ಸಮರ್ಥವಾಗಿ ಅರ್ಥ ಮಾಡಿಕೊಂಡಿದ್ರು ಅಂತ. ಇದಾದ ಬಳಿಕವೂ ಅಣ್ಣವರನ್ನು ರಾಜಕೀಯಕ್ಕೆ ಸೇರಿಸಲು ಒತ್ತಡವಿತ್ತು. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಜನಪ್ರಿಯ ಸಿನಿಮಾ ತಾರೆಯರು ರಾಜಕಾರಣಕ್ಕೆ ಇಳಿದಿದ್ದರು. ರಾಜಕೀಯಕ್ಕೆ ಬೇಕಾದಷ್ಟು ಶಿಕ್ಷಣವಿಲ್ಲ ಎಂದು ಅವರು ಭಾವಿಸಿದ್ದರು. ಜೊತೆಗೆ ರಾಜಕೀಯದ ಮೂಲಕ ಯಾವುದೇ ಅಭಿಮಾನಿಯನ್ನು ದೂರ ಮಾಡಲು ಅವರು ಬಯಸಿರಲಿಲ್ಲ. ದೇವರು ನನ್ನನ್ನು ಈ ಭೂಮಿಗೆ ಸಿನಿಮಾಕ್ಕಾಗಿ ನೀಡಿದ್ದಾರೆ ಎಂದುಕೊಂಡಿದ್ದರು. ಆ ಹಾದಿಯನ್ನು ಬದಲಾಯಿಸಲು ಅವರು ಬಯಸಲಿಲ್ಲ. ಅಲ್ಲದೆ ಯಾವತ್ತೂ ರಾಜಕೀಯದ ಬಗ್ಗೆ ಒಂದು ಮಾತನ್ನು ಆಡಿ ತಮ್ಮ ಘನತೆಯನ್ನು ಕಡಿಮೆ ಮಾಡಿಕೊಳ್ಳಿಲ್ಲ.